ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು: ಮಕ್ಕಳು ತಿನ್ನುವ ಊಟದ ಬೇಳೆಯಲ್ಲಿ ಹುಳುಗಳು. ಗೌರಿಬಿದನೂರು ತಾಲೂಕಿನ ಆದರ್ಶ ಶಾಲೆ ಮಕ್ಕಳು ಸೇವಿಸುವ ಊಟದ ಅಕ್ಕಿ ಬೇಳೆ ಕಳಪೆ. ಗುಣಮಟ್ಟವಿಲ್ಲದ ಆಹಾರ ನೀಡುವುದಕ್ಕೆ ವಿರೋಧ. ದೆಹಲಿಯ ಕೆಂಪುಕೋಟೆಯ ಬಳಿ ಕಾರ್ ಬಾಂಬ್ ಸ್ಫೋಟ ಹಿನ್ನೆಲೆ ಕೋಲಾರ ಜಿಲ್ಲೆಯಲ್ಲೂ ಕಟ್ಟೆಚ್ಚರ. ಸಾರ್ವಜನಿಕ ಸ್ಥಳಗಳಲ್ಲಿ ತುರ್ತು ತಪಾಸಣೆ ಕಾರ್ಯಾಚರಣೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣದ ಬೈಕ್ ಪಾರ್ಕಿಂಗ್ ನಲ್ಲಿ ತಪಾಸಣೆ. ಗುಡಿಬಂಡೆ ತಾಲೂಕಿನ ರಾಮಪಟ್ಟಣ ರಸ್ತೆ ಅಗಲೀಕರಣಕ್ಕೆ ಸಾರ್ವಜನಿಕರ ಅಹವಾಲು ಸಭೆ ನಡೆಸಿದ ಗುಡಿಬಂಡೆ ತಹಶೀಲ್ದಾರ್. ಚರಂಡಿ ನಿರ್ಮಾಣ ಪರಿಹಾರ ವಿತರಣೆ ವಿಚಾರದಲ್ಲಿ ಸಾರ್ವಜನಿಕರ ಅಸಮಾಧಾನ. ವಾರ್ತೆಗಳ ವಿವರ. ಅದು ಸರ್ಕಾರವೇ ನಡೆಸುತ್ತಿರುವ ವಸತಿ ಶಾಲೆ. ಆ ಶಾಲೆಯಲ್ಲಿ 450ಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಆದರೆ ಆ ಮಕ್ಕಳಿಗೆ ನೀಡುತ್ತಿರುವ ಆಹಾರ ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿದ್ದು, ಬೇಳೆಯಲ್ಲಿ ಹುಳುಗಳಿದ್ದರೆ ಒಣಗಿದ ತರಕಾರಿ ಬಳಸಲಾಗುತ್ತದೆ. ಸರ್ಕಾರ ಅಗತ್ಯ ಅನುದಾನ ನೀಡಿದರೂ ಶಾಲಾ ನಿರ್ವಹಣೆ ಮಾಡುತ್ತಿರುವವರು ಮಕ್ಕಳಿಗೆ ಪೌಷ್ಟಿಕರಹಿತ ಆಹಾರ ನೀಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಹಾಗಾದರೆ ಯಾವುದು ಆ ಶಾಲೆ? ನೋಡೋಣ ಬನ್ನಿ. ದೊಡ್ಡ ಶಿಕ್ಷಣ ಸಂಸ್ಥೆಗಳಿಗೆ ನಿಜ, ಮಕ್ಕಳು ಉಪವಾಸ ಇರಬಾರದು ಅಂತ ಸರ್ಕಾರ ವಸತಿ ಶಾಲೆಗಳನ್ನು ತೆರೀತು. ಅಷ್ಟೇ ಅಲ್ಲ, ಎಲ್ಲ ಮಕ್ಕಳು ಶಿಕ್ಷಣ ಪಡಿಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶವೂ ಆಗಿತ್ತು. ಆದರೆ ಸರ್ಕಾರದ ಉದ್ದೇಶಕ್ಕೆ ಸೆಡ್ಡು ಹೊಡೆದಿರುವ ಕೆಲವರು ಮಕ್ಕಳಿಗೆ ನೀಡುವ ಆಹಾರದಲ್ಲಿಯೂ ಕಳಪೆ ಮಾಡುವ ಮೂಲಕ ಮಕ್ಕಳ ಆರೋಗ್ಯದ ಮೇಲೆ ಹೊಡೆತ ನೀಡುತ್ತಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಗೌರಿಬಿದನೂರು ತಾಲೂಕಿನ ಇಡಗೂರು ರಸ್ತೆಯಲ್ಲಿರುವ ಆದರ್ಶ ಶಾಲೆ. ಈ ಶಾಲೆಯಲ್ಲಿ ಅಡುಗೆ ಮಾಡಲು ಬಳಸುವ ಬೇಳೆಯಲ್ಲಿ ಹುಳುಗಳು ಪತ್ತೆಯಾಗಿದ್ದು, ಅಕ್ಕಿಯಲ್ಲಿಯೂ ಹುಳುಗಳಿವೆ. ಸ್ವಚ್ಛತೆ ಇಲ್ಲದ ತರಕಾರಿ ಬಳಸಿ ಅಡುಗೆ ತಯಾರಿಸುತ್ತಿರುವ ಬಗ್ಗೆ ಶಾಲಾ ಮಕ್ಕಳು ಮತ್ತು ಅವರ ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಶಾಲೆಯಲ್ಲಿ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು, ಎಲ್ಲ ಮಕ್ಕಳು ಇದೇ ಶಾಲೆಯಲ್ಲಿ ಊಟ ಮಾಡುತ್ತಿದ್ದಾರೆ. ಸರ್ಕಾರ ಅಕ್ಷರ ದಾಸೋಹ ಯೋಜನೆ ಮೂಲಕ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಜಾರಿ ಮಾಡಿ ಇಂತಿಷ್ಟೇ ಆಹಾರ ನೀಡಬೇಕು, ಇಂತಹ ಆಹಾರವನ್ನು ನೀಡಬೇಕು ಎಂಬ ನಿಯಮಗಳನ್ನು ರೂಪಿಸಿ ಆದೇಶ ಹೊರಡಿಸಿದೆ. ಆದರೆ ಅಕ್ಷರ ದಾಸೋಹ ಅಧಿಕಾರಿಗಳು ಮಾತ್ರ ಸರ್ಕಾರದ ಆದೇಶಕ್ಕೆ ಸೆಡ್ಡು ಹೊಡೆದು ಮಕ್ಕಳ ಆಹಾರವನ್ನು ಕಸಿಯುವಲ್ಲಿ ಯಶಸ್ವಿಯಾಗಿರುವುದು ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ವಿದ್ಯಾರ್ಥಿಗಳಿಗೆ ನೀಡುವ ಬಿಸಿಯೂಟಕ್ಕೆ ಬಳಸುವ ಆಹಾರ ಪದಾರ್ಥಗಳಲ್ಲಿ ಹುಳುಗಳೇ ತುಂಬಿವೆ. ದಾಸ್ತಾನು ಮಾಡಿರುವ ಎಲ್ಲ ಅಕ್ಕಿ ಮತ್ತು ಬೇಳೆ ಮೂಟೆಗಳಲ್ಲಿ ಹುಳುಗಳು ಬಿದ್ದು ಪುಡಿಯಾಗಿ ಧೂಳಿನಂತಾಗಿವೆ. ಅಕ್ಕಿ ಮೂಟೆಯಲ್ಲಿರುವ ಹುಳುಗಳು ಮೂಟೆಗಳಿಂದ ಆಚೆ ಬರುತ್ತಿವೆ. ಇವನ್ನೇ ಬಳಸಲು ಅಡುಗೆಯವರಿಗೆ ಸೂಚನೆ ನೀಡಲಾಗಿದೆ. ಪ್ರತಿದಿನ 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೇವಲ 3-4 ಕೆಜಿಯಷ್ಟೇ ತರಕಾರಿ ಮಾತ್ರ ಬಳಸಲಾಗುತ್ತಿದೆ. ವಿದ್ಯಾರ್ಥಿಗಳ ಗಮನಕ್ಕೆ ತರಲು ಅಡುಗೆ ಕೋಣೆಯಲ್ಲಿ ಮೆನು ಚಾರ್ಟ್ ಸಹ ಹಾಕಿಲ್ಲ. ಆದರ್ಶ ಶಾಲೆಯ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ 120 ವಿದ್ಯಾರ್ಥಿಗಳಿಗೆ 7 ತಿಂಗಳು ಕಳೆದರೂ ಕನ್ನಡ ಪಠ್ಯ ಪುಸ್ತಕವನ್ನೇ ಪ್ರಾಂಶುಪಾಲರು ನೀಡಿಲ್ಲ ಎಂಬ ಆರೋಪವೂ ಇದೆ. ಶಾಲಾ ಸ್ವಚ್ಛತೆ ಪರಿಶೀಲನೆ ನಡೆಸಲು ಭೇಟಿ ನೀಡಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾರೆಡ್ಡಿ ಗಮನಕ್ಕೆ ವಿದ್ಯಾರ್ಥಿಗಳು ಮತ್ತು ಹೊಸದಾಗಿ ರಚನೆಯಾಗಿರುವ ಎಸ್ಟಿಎಂಸಿ ಸದಸ್ಯರು ಎಲ್ಲ ವಿಚಾರಗಳನ್ನು ತಂದಿದ್ದು, ಶಾಲೆ ಪ್ರಾರಂಭವಾಗಿ 7 ತಿಂಗಳು ಕಳೆದಿದೆ. ಆದರೆ ಈವರೆಗೂ ಕನ್ನಡ ಪಠ್ಯ ಪುಸ್ತಕ ನೀಡಿಲ್ಲ. ಪರೀಕ್ಷೆಗಳು ಹತ್ತಿರವಾಗ್ತಿವೆ ಅಂತ ಬಿಇಒ ಗಮನಕ್ಕೆ ತಂದರು. ಈ ಬಗ್ಗೆ ಪ್ರಾಂಶುಪಾಲರಿಗೆ ಕೇಳಿದಾಗ ನನಗೆ ಪುಸ್ತಕಗಳನ್ನು ನೀಡಿಯೇ ಇಲ್ಲ ಅಂತ ಬಿಇಒ ಅವರಿಗೆ ಉತ್ತರ ನೀಡಿದರು. ನಂತರ ಬಿಇಒ ಅವರು ಈ ಬಗ್ಗೆ ಪರಿಶೀಲನೆ ಮಾಡಿದಾಗ ಸಹಿ ಮಾಡಿ ಪುಸ್ತಕಗಳನ್ನು ಸ್ವೀಕರಿಸಿರ್ತಾರೆ. ಆದರೆ ಈವರೆಗೂ ಮಕ್ಕಳಿಗೆ ಪುಸ್ತಕಗಳನ್ನು ನೀಡದಿರೋದು ಪೋಷಕರ ಅನುಮಾನಕ್ಕೆ ಕಾರಣವಾಗಿದೆ. ಇದು ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯವೋ ಇಲ್ವೇ ಆದರ್ಶ ಶಾಲೆಯ ಪ್ರಾಂಶುಪಾಲರ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಆದರೆ ಇಲ್ಲಿ ಬಲಿಪಶುಗಳಾಗ್ತಿರೋದು ಮಾತ್ರ ನೂರಾರು ಮಂದಿ ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ನೀಡುವ ಮೂಲಕ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂತೆ ಮಾಡಿರುವ ಪ್ರಾಂಶುಪಾಲರ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಜೊತೆಗೆ ಮಕ್ಕಳಿಗೆ ಸಕಾಲಕ್ಕೆ ಪಠ್ಯಪುಸ್ತಕ ವಿತರಿಸುವ ಜೊತೆಗೆ ಗುಣಮಟ್ಟದ ಆಹಾರ ನೀಡುವಂತೆ ಪೋಷಕರು ಒತ್ತಾಯಿಸಿದ್ದಾರೆ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ದೆಹಲಿಯಲ್ಲಿ ಕಾರ್ ಬಾಂಬ್ ಸ್ಫೋಟಗೊಂಡ ಹಿನ್ನೆಲೆ ಕೋಲಾರ ಜಿಲ್ಲೆಯಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ತುರ್ತು ತಪಾಸಣೆ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಕೋಲಾರದ ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಬೈಕ್ ಪಾರ್ಕಿಂಗ್ ಪ್ರದೇಶದಲ್ಲಿ ಪೊಲೀಸರಿಂದ ತಪಾಸಣೆ ನಡೆಸಲಾಗುತ್ತಿದೆ.
ವಿಶೇಷ ತಂಡದ ನೇತೃತ್ವದಲ್ಲಿ ಶ್ವಾನ ದಳ, ಸ್ಫೋಟಕ ಪತ್ತೆ ತಜ್ಞರು, ಮೆಟಲ್ ಡಿಟೆಕ್ಟರ್ಗಳಿಂದ ಎಲ್ಲೆಡೆ ಪರಿಶೀಲನೆ ನಡೆಸಲಾಗುತ್ತಿದ್ದು, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ಬ್ಯಾಗ್ ಹಾಗೂ ನಿಲ್ದಾಣ ವ್ಯಾಪ್ತಿಯಲ್ಲಿರುವ ಕಸದ ತೊಟ್ಟಿಗಳಲ್ಲೂ ಪೊಲೀಸರಿಂದ ಶೋಧ ನಡೆಸಲಾಗುತ್ತಿದೆ. ಕೇಂದ್ರ ಸರ್ಕಾರದ ಸೂಚನೆ ಮೇಲೆ ಜನನಿಬಿಡ ಪ್ರದೇಶದಲ್ಲಿ ಹೈ ಅಲರ್ಟ್ ಮಾಡಲಾಗಿದೆ. ಕೋಲಾರದ ಐತಿಹಾಸಿಕ ಕೋಲಾರಮ್ಮ ಸೋಮೇಶ್ವರ ದೇವಾಲಯ, ಮಾರುಕಟ್ಟೆ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರಿಂದ ತಪಾಸಣೆ ನಡೆಸಲಾಗುತ್ತಿದೆ. ಗುಡಿಬಂಡೆ ತಾಲೂಕಿನ ರಾಮಪಟ್ಟಣ ರಸ್ತೆ ಅಗಲೀಕರಣ ಕುರಿತು ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಸಾರ್ವಜನಿಕರು ಮತ್ತು ಅಧಿಕಾರಿಗಳ ನಡುವೆ ಮಹತ್ವದ ಚರ್ಚೆ ನಡೆಯಿತು. ಈ ಸಭೆಯಲ್ಲಿ ಸ್ಥಳೀಯ ನಿವಾಸಿಗಳು, ವ್ಯಾಪಾರಸ್ಥರು ಮತ್ತು ಅಧಿಕಾರಿಗಳು ಭಾಗವಹಿಸಿದ್ದರು. ಗುಡಿಬಂಡೆ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಆರಂಭದಲ್ಲಿ ತಹಸೀಲ್ದಾರ್ ಮಾತನಾಡಿ, ರಸ್ತೆ ಅಗಲೀಕರಣ ಸಾರ್ವಜನಿಕರ ಸಹಕಾರದಿಂದ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕೆಂದು ಕೋರಿದರು. ಹಲವು ವರ್ಷಗಳಿಂದ ಬಾಕಿ ಉಳಿದಿರುವ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ ಸಾರ್ವಜನಿಕರು ಮಂಡಿಸಿದರು. ಮುಖ್ಯ ರಸ್ತೆಯಲ್ಲಿ 10 ವರ್ಷಗಳ ಹಿಂದೆ ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಕಟ್ಟಡಗಳನ್ನು ಕಳೆದುಕೊಂಡವರಿಗೆ ಈವರೆಗೆ ಯಾವುದೇ ಪರಿಹಾರ ನೀಡದಿರುವುದರಿಂದ ಜನರಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಅಗಲೀಕರಣ ಮಾಡುವ ಮೊದಲು ಪರಿಹಾರ ನೀಡುವ ಕುರಿತು ಸ್ಪಷ್ಟ ಭರವಸೆ ನೀಡಬೇಕು, ಇಲ್ಲದಿದ್ದರೆ ಜನರಿಗೆ ನ್ಯಾಯ ಸಿಗುವುದಿಲ್ಲ ಎಂದು ಹಲವರು ಒತ್ತಾಯಿಸಿದರು. ಅಗಲೀಕರಣವಾದ 15 ದಿನಗಳ ಒಳಗೆ ಚರಂಡಿ ನಿರ್ಮಾಣ ಮಾಡಬೇಕು, ಇಲ್ಲದಿದ್ದರೆ ಮಳೆ ನೀರು ಮತ್ತು ಚರಂಡಿ ನೀರು ನಿಂತು ದುರ್ವಾಸನೆ ಉಂಟಾಗುತ್ತದೆ, ನೀರು ಮನೆಯೊಳಗೆ ನುಗ್ಗುತ್ತದೆ, ಮಕ್ಕಳು ಮತ್ತು ಸಾರ್ವಜನಿಕರು ಆ ನೀರನ್ನು ತುಳಿಯುತ್ತಾರೆ. ಇದರ ಪರಿಣಾಮ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಎಚ್ಚರಿಸಿದರು. ಹಲವರು ಸಿಸಿ ರಸ್ತೆ ವಿರುದ್ಧ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಿಸಿ ರಸ್ತೆ ಹಾಕಿದರೆ ಬಸ್ಸುಗಳು, ದ್ವಿಚಕ್ರ ವಾಹನಗಳು ಹಾಗೂ ಶಾಲಾ ವಾಹನಗಳು ನೈಸ್ ಆಗಿ ಜಾರುವ ಅಪಾಯ ಹೆಚ್ಚು, ಬೀಳುವ ಘಟನೆಗಳು ಸಂಭವಿಸುತ್ತವೆ. ಆದ್ದರಿಂದ ಒಳ್ಳೆಯ ಗುಣಮಟ್ಟದ ಡಾಂಬರು ಹಾಕಿಸಿದರೆ ಅದು ಸುರಕ್ಷಿತವಾಗಿರುತ್ತದೆ ಎಂದು ನಿವಾಸಿಗಳು ಅಭಿಪ್ರಾಯಪಟ್ಟರು. ನೋಟಿಸ್ ನೀಡದೆ ಅಗಲೀಕರಣ ಪ್ರಕ್ರಿಯೆ ಆರಂಭವಾಗಿರುವ ಬಗ್ಗೆ ಹಲವಾರು ಅಸಮಾಧಾನ ವ್ಯಕ್ತಪಡಿಸಿದರು. ಮೊದಲು ನೋಟಿಸ್ ನೀಡಬೇಕು, ಆಸ್ತಿಯ ನಷ್ಟಕ್ಕೆ ತಕ್ಕ ಪರಿಹಾರ ನೀಡಬೇಕು, ನಂತರ ಕಾಮಗಾರಿ ಆರಂಭಿಸಬೇಕು. ಸರ್ಕಾರ ಜನರ ಸಹಕಾರದಿಂದಲೇ ಅಭಿವೃದ್ಧಿ ಮಾಡಬೇಕೇ ಹೊರತು ಜನರ ಹಕ್ಕು ಕಿತ್ತುಕೊಳ್ಳುವ ರೀತಿಯಲ್ಲಿ ಅಲ್ಲ ಎಂದು ಸಾರ್ವಜನಿಕರು ವಾದಿಸಿದರು. ತಹಸೀಲ್ದಾರ್ ಜನರ ಅಹವಾಲು ಆಲಿಸಿ ಜನರ ಅನುಕೂಲ ಕಾಪಾಡುವುದು ನಮ್ಮ ಕರ್ತವ್ಯ. ಅಗಲೀಕರಣ ಕೆಲಸದಲ್ಲಿ ಯಾರಿಗೂ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುತ್ತೇವೆ. ಚರಂಡಿ ರಸ್ತೆ ಮತ್ತು ಪರಿಹಾರ ವಿಷಯಗಳಲ್ಲಿ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಸಭೆ ನಡೆಸಿ ತಕ್ಷಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಇವತ್ತೇನು ಗುಡಿಬಂಡೆ ಪಟ್ಟಣದ PG ರಸ್ತೆಯಿಂದ ರಾಮಪಟ್ಟಣಕ್ಕೆ ಹೋಗುವ ರಸ್ತೆ ಏನಿದೆ, ಆ ಒಂದು ರಸ್ತೆಯನ್ನು ಅಗಲೀಕರಣ ಮಾಡಬೇಕಂತ ಈಗಾಗಲೇ ಮಾರ್ಕ್ ಮಾಡಿರ್ತಾರೆ. ಆದರೆ ಈ ಹಿಂದೆ ಏನು ನಮ್ಮ ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣ ಮಾಡುವಾಗ ಅನೇಕ ಬಡವರಿಗೆ ಅನ್ಯಾಯ ಆಗಿದೆ. ಯಾಕಂದರೆ ಇದುವರೆಗೂ ಅವರಿಗೆ ಸುಮಾರು ವರ್ಷಗಳಾಯ್ತು, ಇದುವರೆಗೂ ಒಂದು 8-10 ವರ್ಷ ಆಯಿತು. ಇದುವರೆಗೂ ಯಾವುದೇ ಒಂದು ಅವರಿಗೆ ನಿವೇಶನ ಆಗಲಿ ಮನೆ ಆಗಲಿ ಮಂಜೂರು ಮಾಡಿಕೊಟ್ಟಿಲ್ಲ. ಯಾಕಂದರೆ ತುಂಬ ಬಡವರಿದ್ದಾರೆ. ಇವಾಗ ಮುಖ್ಯ ರಸ್ತೆಯಲ್ಲೇ ಈ ಥರ ಮಾಡಿರೋದ್ರಿಂದ ಇವಾಗ ರಾಮಪಟ್ಟಣ ರಸ್ತೆಯನ್ನು ಅಗಲೀಕರಣ ಮಾಡ್ತಾ ಇದ್ದಾರೆ. ಶಾಸಕರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಆಶ್ವಾಸನೆ ಕೊಟ್ಟಿದ್ದಾರೆ, ಯಾಕಂದರೆ ತುಂಬ ಬಡವರಿದ್ದಾರೆ. ಈ ರಸ್ತೆಯಲ್ಲಿ ತುಂಬ ಕಡುಬಡವರಿದ್ದಾರೆ. ಅವ್ರಿಗೇನೋ ಒಂದು ಜೀವನ ಮಾಡೋದಕ್ಕೆ ಕಷ್ಟ ಇದೆ. ಅಂಥವ್ರ ಮನೆಗಳೆಲ್ಲ ಹೋಗ್ತಾ ಇದೆ. ಅಂಥವ್ರಿಗೆ ಇವಾಗ ಏನು ಪುನರ್ವಸತಿ ಕಲ್ಪಿಸಿಕೊಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರ ಮತ್ತು ಶಾಸಕರ ಮೇಲಿದೆ. ದಯವಿಟ್ಟು ಶಾಸಕರು ಹೇಳಿದ್ದಾರೆ, ಆದರೆ ಅವ್ರಿಗೆ ಮೊದಲು ಆದಷ್ಟು ಬೇಗ ಅವ್ರಿಗೆ ಪುನರ್ವಸತಿ ನಿವೇಶನ ಮತ್ತು ಮನೆ ಮಂಜೂರು ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ರಸ್ತೆ ಅಗಲೀಕರಣ ಆಗೋದು ಒಳ್ಳೆಯದು. ಯಾಕಂದರೆ ರಸ್ತೆ ಕಿರಿದಾಗಿದೆ. ಈ ಮೊದಲಿಗೂ ಇವಾಗೂ ತುಂಬ ಇಕ್ಕಟ್ಟಾಗಿದೆ. ರಸ್ತೆಯಲ್ಲಿ ಓಡಾಡುವ ಗಾಡಿ ಇದೇನು ವಾಹನಗಳು ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ರಸ್ತೆ ಅಗಲೀಕರಣಕ್ಕೆ ನಮ್ಮದು ಯಾವುದೇ ಒಂದು ವಿರೋಧ ಇಲ್ಲ. ಯಾಕಂದರೆ ನಮ್ಮದು ರಸ್ತೆಯಲ್ಲಿ ಒಂದು ಕಟ್ಟಡ ಇದೆ, ಒಳ್ಳೆಯ ಒಂದು ದೊಡ್ಡ ಸ್ವತ್ತು ಇರೋದ್ರಿಂದ ನಮ್ಮದು ಹೋಗ್ತಾ ಇದೆ. ಆದರೆ ನಮ್ಮ ಅನೇಕ ಬಡವರು ಇದ್ದಾರಲ್ಲ, ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಮನೋಭಾವನೆಯಿಂದ ನಾನು ಈ ಒಂದು ಏನು ಅಗಲೀಕರಣ ಮಾಡ್ತಾ ಇದ್ದಾರೆ, ಏನು ಬಡವರಿಗೆ ನಿವೇಶನ ಮತ್ತು ಮನೆ ಮಂಜೂರು ಮಾಡಿಕೊಟ್ರೆ ಒಳ್ಳೆಯದು.
ಶಾಸಕರಿಗೂ ಒಳ್ಳೆಯ ಹೆಸರು ಬರುತ್ತೆ. ಯಾಕಂದರೆ ಅವ್ರಿಗೆ ತುಂಬ ಬಡವರು ಇರೋದ್ರಿಂದ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಯಾವುದೇ ತಂಟೆ ತಕರಾರಿಲ್ಲ. ಯಾಕಂದರೆ ಅದಕ್ಕೇನಾದರೂ ಪರಿಹಾರ ಕೊಡಬೇಕು ಅನ್ನೋ ಒಂದು ಇರಾದೆ ನಮಗಿದೆ. ಯಾಕಂದರೆ ಇವಾಗ ಮೊದಲಿರೋ ರಸ್ತೆ ಎಲ್ಲ ಒಂದು 10-12 ಅಡಿ ಇತ್ತು. ಇವಾಗ ಅಗಲೀಕರಣದಲ್ಲಿ ಮಧ್ಯಭಾಗದಿಂದ 20 ಅಡಿ ಮಾಡ್ತಾ ಇದ್ದಾರೆ. ಇವಾಗ 20 ಅಡಿ ಮಾಡುವಾಗ ಏನು ನಮ್ಮ ಸುತ್ತಲೇನಿದೆ ಒಂದು 12ರಿಂದ 13 ಅಡಿ ಅಷ್ಟು ಜಾಗ ನಮ್ಮ ಜಾಗ ಹೋಗ್ತಾ ಇದೆ. ಒಂದು ಅಗಲ ಒಂದು 10ರಿಂದ 12 ಅಡಿ ಹೋದ್ರೆ ಕೂಡ ಉದ್ದ ನಮ್ಮದೇ 180 ಅಡಿ ಉದ್ದ ಹೋದರೆ ಸುಮಾರು 18,800 ಅಡಿಗಳಷ್ಟು 2,000 ಅಷ್ಟು ನಿವೇಶನ ಹೋಗ್ತಾ ಇದೆ. ಆದರೆ ಇವಾಗ ಏನಂದರೆ ಈಗಿನ ಮಾರ್ಕೆಟ್ ಬೆಲೆ 6ರಿಂದ 7,000 ಒಂದು ಅಡಿಗಿದೆ. ಈ ಥರ ಇದ್ದಾಗ ನಮಗೂ ಕೂಡ ಪರಿಹಾರ ಕೊಟ್ಟರೆ ಸರ್ಕಾರದಿಂದ ಒಳ್ಳೆಯದು. ಇದರ ಬಗ್ಗೆ ಸರ್ಕಾರ ಮತ್ತು ಶಾಸಕರು ಮತ್ತು ಪಟ್ಟಣ ಪಂಚಾಯಿತಿ, ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕೂಡ ಇದ್ರ ಕಡೆ ಗಮನ ಕೊಟ್ಟು ಇವಾಗ ಏನು ರಸ್ತೆಯಲ್ಲೂ ಡ್ಯಾಮೇಜ್ ಆಗ್ತಾ ಇದೆ, ಕಟ್ಟಡಗಳು ಡ್ಯಾಮೇಜ್ ಆಗ್ತಾ ಇದೆ, ಯಾರು ಆಸ್ತಿ ಕಳ್ಕೊತಾ ಇದ್ದಾರೆ ಅವರಿಗೆ ಪರಿಹಾರನೂ ಕೊಡಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ, ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ. ಮುರಳಿಗೌಡ ಅಭಿಮಾನಿಗಳ ಬಳಗ, ರಾಜ್ಯ ಡಿಕೆ ರವಿ ಅಭಿಮಾನಿಗಳ ಬಳಗ, ಶ್ರೀವಾರಿ ಫೌಂಡೇಶನ್ ತಂಡದವರಿಂದ ಸಿಟಿ ಭೈರವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ವತಿಯಿಂದ ದಿನಾಂಕ 15/11/2025 ಶನಿವಾರ ಸಂಜೆ 4 ಗಂಟೆಗೆ, ಸ್ಥಳ ಸಿಟಿ ವೇಮಗಲ್ ಹೋಬಳಿ, ಕೋಲಾರ ತಾಲೂಕು. ಲೋಕ ಕಲ್ಯಾಣಾರ್ಥವಾಗಿ ಭಗವಂತನ ಪ್ರೇರಣೆ, ಶ್ರೀದೇವಿ ಭೂದೇವಿ ಸಮೇತ ವೈಭವದ ಶ್ರೀ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ. ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ. ಕಾರ್ಯಕ್ರಮದ ಆಯೋಜಕರು ಶ್ರೀ ಮುರಳಿಗೌಡರು, ಸಮಾಜ ಸೇವಕರು. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ, ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ದಾನಿಗಳು ನೀಡುವ ಸೌಲಭ್ಯ ಪಡೆದು ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಗತಿ ಹೊಂದಬೇಕು. ಜೊತೆಗೆ ಸಮಾಜದಲ್ಲಿ ಉನ್ನತ ಹುದ್ದೆ ಅಲಂಕರಿಸಿ ಸತ್ಪ್ರಜೆಗಳಾಗಿ ರೂಪುಗೊಂಡು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದು ಬಿಇಒ ವೆಂಕಟೇಶಪ್ಪ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಶಾಲೆಗೆ ಅಮೆರಿಕದ ಸಾಯಿ ಲೀಲಾ ಎಜುಕೇಷನ್ ಫೌಂಡೇಶನ್ ಮುಖ್ಯಸ್ಥ ಹಾಗೂ ಅಮೆರಿಕದ ನಿವೃತ್ತ ಅಂಚೆ ಅಧಿಕಾರಿ ಡೇವಿಡ್ ಎಂ ಉತ್ಪ ಶಾಲೆಯ ಎಲ್ಲ ಮಕ್ಕಳಿಗೆ ಬಿಸ್ಕತ್, ಪರೀಕ್ಷೆ ಬೈಂಡ್, ಕಲರ್ ಸ್ಕೆಚ್, ಕ್ರೇಯಾನ್ಸ್, ಪೆನ್, ಪೆನ್ಸಿಲ್ ಸೇರಿದಂತೆ ಲೇಖನ ಸಾಮಗ್ರಿ ವಿತರಿಸಿ ಮಾತನಾಡಿದ ಅವರು, ನೀವು ಉತ್ತಮವಾಗಿ ಕಲಿಯುವ ಮೂಲಕ ಸಮಾಜ, ಹೆತ್ತವರು ಮತ್ತು ಗುರು ಹಿರಿಯರ ಋಣ ತೀರಿಸಬೇಕು ಅಂತ ಸಲಹೆ ಕೊಟ್ಟರು. ಸಾಯಿ ಫೌಂಡೇಶನ್ ಮುಖ್ಯಸ್ಥ ಹಾಗೂ ಅಮೆರಿಕದ ನಿವೃತ್ತ ಅಂಚೆ ಅಧಿಕಾರಿ ಡೇವಿಡ್ ಎಂ ಉಲ್ ಸಂಸ್ಥೆಯ ಮೂಲಕ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಆಧ್ಯಾತ್ಮಿಕ ದೇವಮಾನವ ಪುಟ್ಟಪರ್ತಿ ಸತ್ಯಸಾಯಿ ಬಾಬಾ ಅವರು 100ನೇ ಜಯಂತಿ ಹಾಗೂ ವೀರವನಿತೆ ವನಕ್ಕೆ ಓಬವ್ವ ಜಯಂತಿ, ಪ್ರಥಮ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಜಯಂತಿ ಪ್ರಯುಕ್ತ ಶೈಕ್ಷಣಿಕ ಪ್ರಗತಿಗೆ ಬೇಕಾದ ಸಮವಸ್ತ್ರ, ಕಲಿಕಾ ಸಾಮಗ್ರಿಗಳನ್ನು ಸಂಸ್ಥೆಯಿಂದ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ವಿತರಿಸಿ ಪ್ರೋತ್ಸಾಹ ನೀಡಿದರು. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂದರು. ಬುಕ್ಸು, ಪೆನ್ಸು, ಪಾಕೆಟ್ಸು ಎಲ್ಲವನ್ನು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಶಾಲೆ ಸಾಯಿ ಟ್ರಸ್ಟ್ ಕಡೆಯಿಂದ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ಮೊದಲನೇದಾಗಿ ಅವರಿಗೆ ನಮ್ಮ ಇಲಾಖೆ ಪರವಾಗಿ ವಿಶೇಷವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಎರಡನೇದಾಗಿ ಈ ಶಾಲೆಯಲ್ಲಿ ಇವತ್ತು ಒನಕೆ ಓಬವ್ವ ಜಯಂತಿ ಹಾಗೆ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಅಂಗವಾಗಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಇಬ್ಬರ ಒಂದರ ಮುಖಾಂತರ ಮಕ್ಕಳಲ್ಲಿ ಒನಕೆ ಓಬವ್ವನತಕ್ಕಂತಹ ವೀರ ವನಿತೆಯ ಅವರ ಒಂದು ಈ ನಾಡಿಗೆ ಅವರ ಒಂದು ಸೇವೆ ಮತ್ತು ಈ ಉತ್ತಮವಾಗಿರ್ತಕ್ಕಂತಹ ಮುಂದಿನ ನಮ್ಮ ಹೆಣ್ಣು ಮಕ್ಕಳಿಗೆ ಬಹುಶಃ ಇದು ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಆ ವೀರವನಿತೆ ಓಬವ್ವ ಅವರ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಾವು ಆಚರಣೆ ಮಾಡಿದ್ದೀವಿ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಜಮೀನು ವಿವಾದ ಹಿನ್ನೆಲೆ ತಂಗಿಯ ಮೇಲೆ ಅಣ್ಣಂದಿರಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಸಕ್ಕನಹಳ್ಳಿಯಲ್ಲಿ ನಡೆದಿದೆ. ಭಾರತಿ ಎಂಬುವರಿಗೆ ಸೇರಿದ ಮನೆ ಜಾಗದ ವಿಚಾರವಾಗಿ ದಾಯಾಳಿಗಳ ಮಧ್ಯೆ ಗಲಾಟೆ ಆಗಿದ್ದು, ಭಾರತಿ ಹಾಗೂ ಸರಸ್ವತಿ ಎಂಬುವರ ಮೇಲೆ ಹಲ್ಲೆ ನಡೆಸಲಾಗಿದೆ. ಜಮೀನು ವಿವಾದ ಹಿನ್ನೆಲೆ ತಂಗಿಯ ಮೇಲೆ ಅಣ್ಣಂದಿರಿಂದ ದೊಣ್ಣೆಗಳಿಂದ ಹಲ್ಲೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಸಕ್ಕನಹಳ್ಳಿಯಲ್ಲಿ ನಡೆದಿದೆ. ಭಾರತೀಯನವರಿಗೆ ಸೇರಿದ ಮನೆ ಜಾಗದ ವಿಚಾರವಾಗಿ ದಾಯಾದಿಗಳ ಮಧ್ಯೆ ಗಲಾಟೆಯಾಗಿದ್ದು, ಭಾರತಿ ಹಾಗೂ ಸರಸ್ವತಿಯನ್ನವರ ಮೇಲೆ ಹಲ್ಲೆ ನಡೆಸಲಾಗಿದೆ. ಭಾರತೀಯನವರು ಪತಿ ವೇಣುಗೋಪಾಲ್ ಅವರ ಸಹೋದರರಾದ ರಾಮಚಂದ್ರ ಶೆಟ್ಟಿ, ಕೃಷ್ಣ ಶೆಟ್ಟಿಯನ್ನವರಿಂದ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದ್ದು, ಗಲಾಟೆಯಲ್ಲಿ ಸರಸ್ವತಿಯನ್ನವರ ಎಡಗೈ ಮುರಿದಿದೆ. ಅವರನ್ನು ಬಂಗಾರಪೇಟೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮಕ್ಕಳು ತಿನ್ನುವ ಊಟದ ಬೇಳೆಯಲ್ಲಿ ಹುಳುಗಳು, ಗೌರಿಬಿದನೂರು ತಾಲೂಕಿನ ಆದರ್ಶ ಶಾಲೆ ಮಕ್ಕಳು ಸೇವಿಸುವ ಊಟದ ಅಕ್ಕಿ ಬೇಳೆ ಕಳಪೆ, ಗುಣಮಟ್ಟವಿಲ್ಲದ ಆಹಾರ ನೀಡುವುದಕ್ಕೆ ವಿರೋಧ. ದೆಹಲಿಯ ಕೆಂಪುಕೋಟೆಯ ಬಳಿ ಕಾರ್ ಬಾಂಬ್ ಸ್ಫೋಟ ಹಿನ್ನೆಲೆ ಕೋಲಾರ ಜಿಲ್ಲೆಯಲ್ಲೂ ಕಟ್ಟೆಚ್ಚರ, ಸಾರ್ವಜನಿಕ ಸ್ಥಳಗಳಲ್ಲಿ ತುರ್ತು ತಪಾಸಣೆ ಕಾರ್ಯಾಚರಣೆ. ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣದ ಬೈಕ್ ಪಾರ್ಕಿಂಗ್ ನಲ್ಲಿ ತಪಾಸಣೆ. ಗುಡಿಬಂಡೆ ತಾಲೂಕಿನ ರಾಮಪಟ್ಟಣ ರಸ್ತೆ ಅಗಲೀಕರಣಕ್ಕೆ ಸಾರ್ವಜನಿಕರ ಅಹವಾಲು ಸಭೆ ನಡೆಸಿದ ಗುಡಿಬಂಡೆ ತಹಶೀಲ್ದಾರ್. ಚರಂಡಿ ನಿರ್ಮಾಣ ಪರಿಹಾರ ವಿತರಣೆ ವಿಚಾರದಲ್ಲಿ ಸಾರ್ವಜನಿಕರ ಅಸಮಾಧಾನ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ನಮಸ್ಕಾರಗಳು.